ಅಲ್ಲಮ್ಮ, ಇದೆಲ್ಲ ನಿನಗೆ ಏನು ಗೊತ್ತಿಲ್ಲದೆ ಆಗೋಯ್ತಾ ಅಂತ? ನನಗೆ ಇದೆಲ್ಲ ಇನ್ನೂ ಏನೋ ಕನಸ್ತಾರನೇ ಇದೆ ಅಪ್ಪಾಜಿ. ಇದೆಲ್ಲ ಯಾಕಾಯ್ತು, ಹೇಗಾಯ್ತು ಒಂದು ಅರ್ಥನೇ ಆಗ್ತಾ ಇಲ್ಲ ನೋಡಿ. ಆ ಆಫೀಸರ್ ಬಂದು ನಿಮ್ಮ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಯಿತು ಅಂತ ಹೇಳೋವರೆಗೂ ನನಗೊಂದು ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ಲ ಗೊತ್ತಾ. ಅಲ್ಲ, ತುಂಬ ಆಶ್ಚರ್ಯ ಆಗೋ ಥರ ಇದೆಯಲ್ಲಮ್ಮ. ಎಲ್ಲ ಫೈನಲ್ ಆಗಿ ಟ್ರಾನ್ಸ್ಫರ್ ಆಗೋದು ಗ್ಯಾರಂಟಿ ಅಂದಮೇಲೆ ಹೀಗಾಗಿದೆ ಅಂತಂದರೆ ಯಾರ್ದೋ ಹೈ ಇನ್ಫ್ಲುಯೆನ್ಸ್ ಇರೋದೇ ಕೆಲಸ ಅನಿಸುತ್ತೆ ನನಗೆ. ಅದು ಅಲ್ಲದೆ ಹೀಗೆಲ್ಲ ಸುಮ್ಮನೆ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗೋಕ್ಕೆ ಸಾಧ್ಯನೂ ಇಲ್ಲಮ್ಮ. ಆದರೂ ನಾನಿರೋದು, ನನಗೆ ಟ್ರಾನ್ಸ್ಫರ್ ಆಗಿರೋದು ಇದೆಲ್ಲ ಗೊತ್ತಾಗಿ ನಾನಿನ್ನೇನು ಹೊರಟೆ ಅನ್ನೋ ಟೈಮ್ಗೆ ಕ್ಯಾನ್ಸಲ್ ಮಾಡಿಸೋಷ್ಟು ಪ್ರಭಾವ ಇರೋ ವ್ಯಕ್ತಿ ನನಗೆ ಯಾರೂ ಗೊತ್ತಿಲ್ಲ ಅಪ್ಪಾಜಿ. ಇದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ಎಲ್ಲ ಒಟ್ಟಾಗೆ ಉಳಿದಿದೆ. ಎಲ್ಲಿಂದ ಶುರುವಾಗಿದೆ, ಎಲ್ಲಿಗೆ ಲೀಡ್ ಆಗ್ತಿದೆ ಒಂದು ಅರ್ಥ ಆಗ್ತಾ ಇಲ್ಲ. ಮತ್ತೆ ಪಟೇಲ ಏನಾದರೂ ಹೊಸ ಪ್ಲ್ಯಾನ್ ಮಾಡ್ತಾ ಇದ್ದಾನ ಅಂತ? ಅಲ್ಲ, ಅವನ್ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದಾನೆ ಅಂತಲೂ ಅನಿಸುತ್ತೆ ನನಗೆ. ಆದರೆ ಇದ್ರ ಹಿಂದೆ ಇದ್ಕೊಂಡು ಟ್ರಾನ್ಸ್ಫರ್ ಮಾಡೋ ಥರ ನಾಟಕ ಏನಾದರೂ ಮಾಡ್ತಾ ಇದ್ದಾನೆ ಅವನು ಅಂತ. ಬಂಡ್ರಿ ಹೋಗ್ರಪ್ಪ, ನಮ್ಗೇನು ಕೆಲಸ ಇಲ್ಲ, ಬನ್ನಿ ಹೋಗೋಣ ಮನೆಗೆ. ಇಲ್ಲ ಅಪ್ಪಾಜಿ, ಇದು ಅವನಿಗೂ ಕೂಡ ಹೊಸ ವಿಷಯನೇ. ಈ ಸುದ್ದಿಯಿಂದ ನನಗೆ, ಹಳ್ಳಿಯವ್ರಿಗೆ ಎಷ್ಟು ಶಾಕ್ ಆಯಿತೋ ಪಟೇಲನಿಗೂ ಕೂಡ ಅಷ್ಟೇ ಶಾಕ್ ಆಗಿತ್ತು. ಅಲ್ಲದೆ ಅವನಿಗೆ ತಾನು ಅಂದ್ಕೊಂಡಿದ್ದಾಗಲಿಲ್ವಲ್ಲ ಅನ್ನೋ ಕೋಪ ಕೂಡ ಅವನ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಅಂದರೆ ಇದು ಪಟೇಲನ ಕೆಲಸ ಅಲ್ಲ ಅಂತೀಯ? ಮತ್ತೆ ಬ್ಯಾಕ್ ಟು ಸ್ಕ್ವೇರ್ ಒನ್. ಇದನ್ನು ಯಾರು ಮಾಡಿದರು, ಯಾಕೆ ಮಾಡಿದ್ರು ಅನ್ನೋ ಅಲ್ಲಿಗೆ ಪ್ರಶ್ನೆ ಬಂದು ನಿಂತ್ಕೊಳ್ತು. ಏನಾದರೂ ಆಗಿರಲಿ, ಆಗಿದ್ದೆಲ್ಲ ಒಳ್ಳೆಯದೇ ಆಯಿತು. ಅದು ಯಾವ ಪುಣ್ಯಾತ್ಮನೋ ನಿನಗಂತೂ ತುಂಬ ಸಹಾಯ ಮಾಡಿದ್ದಾನೆ. ಈ ಹಳ್ಳಿನಲ್ಲೇ ಇದ್ಕೊಂಡು ಮಕ್ಕಳನ್ನ ಉದ್ಧಾರ ಮಾಡಬೇಕು ಅನ್ನೋ ನಿನ್ನ ಆಸೆ ಇನ್ನೂ ಸ್ವಲ್ಪ ದಿವಸ ನೆರವೇರುತ್ತೆ. ಅಷ್ಟಾದರೆ ಸಾಕು. ಏನೋ ಸಂತೋಷ, ಏನೋ ಉಲ್ಲಾಸ, ಏನೋ ವಿಶೇಷ ಈ ದಿನ. ಎಂದು ಮರೆಯದ ಈ ಪ್ರೇಮ ಬಂಧನ, ಜನುಮ ಜನುಮದ ಈ ಆತ್ಮ ಬಂಧನ. ಹಾಯ್, ಇಲ್ಲಿದ್ರಿಯಾ ನೀವು? ಹಾಂ, ಇಲ್ಲೇ ಇದೆ. ಹೇಳು, ಯಾಕೆ ಬಂದೆ? ಅದು ಶ್ರದ್ಧಕ್ಕ ವಾಪಸ್ ಬಂದ್ರಲ್ಲ, ನಂಗೆ ಮಸ್ತ್ ಖುಷಿ ಆಯ್ತು. ಹಾಂ, ಒಳ್ಳೆಯದು, ಸಂತೋಷ. ಅದನ್ನೇ ನಿಮ್ಮ ಹತ್ರ ಹೇಳುವ ಅಂತೇಳಿ ಬಂದೆ. ಶ್ರದ್ಧಾ ವಾಪಸ್ ಬಂದಿರೋದನ್ನ ನನ್ನ ಹತ್ರ ಏನು ಹೇಳ್ಕೊಳ್ಳೋದು? ಹೋಗಿ ಅವ್ರ ಹತ್ರ ಹೇಳ್ಕೊ. ನಂಗೆಂತಾರು ಖುಷಿ ಆದರೆ ಯಾರ ಹತ್ರ ಹೇಳ್ಕೊಳಕ್, ಅದಕ್ಕೆ ಇಲ್ಲಿಗೆ ಬಂದಿದ್ದು. ಅಯ್ಯೋ, ಹಂಗಂದ್ರೇನು? ಅಂದರೆ ನಮ್ಗೆ ಯಾರು ಕಂಡ್ರೆ ಇಷ್ಟ ಇತ್ತೋ ಅವ್ರ ಹತ್ರ ಹೇಳ್ಕೊಂಡ್ರೆ ಎಂಥದೋ ನೆಮ್ಮದಿ ಅಲ್ದ. ಓ, ಹಾಗೆ. ಓಕೆ ಓಕೆ, ಸಂತೋಷ ಸಂತೋಷ. ನಿಮಗೂ ಸಂತೋಷವಾ? ಹಾಂ, ಸಂತೋಷ, ತುಂಬ ಸಂತೋಷ. ನೋಡು, ಫಸ್ಟ್ ನೀನು ಇವಾಗ ಅಡುಗೆ ಮನೆಗೆ ಹೋಗು. ಎಂತಕ್ಕೆ ನೀವು ಬರ್ತೀರಿ ಅಲ್ಲಿಗೆ? ಅಯ್ಯೋ ಭಗವಂತ, ನೀನು ಹೋಗಮ್ಮ ಫಸ್ಟು. ನೀವು ಬರೀ ಗಡಿ ಬಿಡಿ ಮಾಡೋದೇ ಅಲ್ದ. ನಾನಿಂದ ಶ್ರದ್ಧಕ್ಕ ಬಂದು ಖುಷಿಯಂಗಿದ್ದೆ.
ನಿಮಗೂ ಖುಷಿ ಏನು ಅಂತ ಬಂದರೆ ನಾನು ಬರೀ ಕಳ್ಸೋಕ್ಕೆ ನೋಡ್ತಾರಲ್ಲ ನೀವು. ಹಂಗಲ್ಲ ಸವಿತಾ, ಯಾರಾದ್ರೂ ನೋಡಿದ್ರೆ ಕಷ್ಟ. ಸುಮ್ಮನೆ ನಮ್ಮಿಬ್ಬರ ಬಗ್ಗೆ ತಪ್ಪು ತಿಳ್ಕೊತಾರೆ. ತಪ್ಪು ತಿಳ್ಕೊಂಡ್ರೆ ಎಂತಾಯ್ತು, ಸರಿ ಮಾಡುವಲ್ದ. ಹೌದಪ್ಪ, ಹಾಂ ಅದು ಹೌದು. ಸರಿ ಮಾಡೋಣ. ಈ ಹುಡುಗಿನ ತಲೆಗೆಲ್ಲ ಕೆಟ್ಟಿದೀಯಾ? ಯಾಕೆ ಹಿಂಗೆ ಆಡ್ತಾ ಇರೋಳು?